ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ನಾನಿವತ್ತು ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬ್ರೆಡ್ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಪ್ಯಾಕೆಟ್ ಪನ್ನೀರ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಈ ಪನ್ನೀರ್ ಬ್ಲಾಕ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗಾದರೆ ಸ್ಟಫಿಂಗಿಗೆ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ. ಈಗ ಒಂದು ಈರುಳ್ಳಿನ ತಗೊಂಡು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಸಣ್ಣ ಸಣ್ಣ ಪೀಸಾಗಿ. ಆಮೇಲೆ 2 ಟೊಮೊಟೊನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಡಾಗಿದೆ. ಈಗ ನಾನು ಚಿಲ್ಲಿ ಫ್ಲೇಕ್ಸ್ನ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಮಿಕ್ಸಿಯಲ್ಲಿ ಹಾಕಿ ರುಬ್ತಾ ಇದ್ದೀನಿ. ನೋಡಿ, ಈಗ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗಿದೆ. ಈಗ ಸ್ಟಫಿಂಗ್ನ ರೆಡಿ ಮಾಡ್ಕೊಳೋದಕ್ಕೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಆ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಗೀ ಹಾಕ್ಕೊತಾ ಇದ್ದೀನಿ, ನಾನು ತುಪ್ಪ. ಈಗ ನಾನು ರೆಡಿ ಮಾಡ್ಕೊಂಡಿರೋ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ, ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು. ಈಗ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರ್ನ ಹಾಕಿ ಫ್ರೈ ಮಾಡ್ತೀನಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ನಾವು ಈರುಳ್ಳಿ ಮತ್ತು ಟೊಮೊಟೊನ ಜಾಸ್ತಿ ಫ್ರೈ ಮಾಡಬಾರ್ದು, ಯಾಕಂದರೆ ಆಮೇಲೂ ಓವನಲ್ಲಿ ಬೇಯಿಸ್ತೀವಲ್ಲ, ಅದಕ್ಕೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮಯೋನೀಸ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಸ್ಟಫಿಂಗ್ ರೆಡಿ ಆಗಿದೆ. ಆ್ಯಂಡ್ ನಾನಿಲ್ಲಿ 100% ಮೊಜರೆಲ್ಲಾ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಪಿಜ್ಜಾ ಮೇಲೆ ಹಾಕೋದಕ್ಕೆ. ಆ್ಯಂಡ್ ನಾನು ಈ ಚೀಸ್ನ ಇವಾಗ ಸ್ವಲ್ಪ ತುರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆದರೂ ಸಾಕು. ಆ್ಯಂಡ್ ಈಗ ನಾನೊಂದು ಪ್ಲೇಟ್ ಮೇಲೆ ಬ್ರೆಡ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಗಾರ್ಲಿಕ್ ಚೀಸ್ ಸ್ಪ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ, ಇದು ಬ್ರೆಡ್ ಮೇಲೆ ಹಚ್ಚೋದಕ್ಕೆ. ಆ್ಯಂಡ್ ನಾನು ಪ್ರಿಪೇರ್ ಮಾಡಿದ್ನಲ್ಲ ಪನ್ನೀರ್ ಸ್ಟಫಿಂಗ್ನ, ಅದನ್ನು ಬ್ರೆಡ್ ಮೇಲೆ ಹಾಕ್ಕೊತಾ ಇದ್ದೀನಿ, ಎಲ್ಲಾದ್ರ ಮೇಲೂ ಚೂರು ಚೂರು. ಈಗ ನಾನು ಪನ್ನೀರ್ ಟಾಪಿಂಗ್ಸ್ ಎಲ್ಲ ಹಾಕಾದ್ಮೇಲೆ ನಾನು ತುರ್ದಿದ್ನಲ್ಲ ಆ ಚೀಸ್ನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ, ಪಿಜ್ಜಾ ಮೇಲೆ. ಆಮೇಲೆ ನಾನು ಪ್ರಿಪೇರ್ ಮಾಡಿದ್ನಲ್ಲ ಚಿಲ್ಲಿ ಫ್ಲೇಕ್ಸು, ಅದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈಗ ನಾನು ರೆಡಿ ಮಾಡಿರುವ ಪಿಜ್ಜಾ ಬ್ರೆಡ್ನ ಓವನ್ ಒಳಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ಡೋರ್ ಕ್ಲೋಸ್ ಮಾಡಿ ಟೈಮ್ನ ಸೆಟ್ ಮಾಡೋಣ. ಈಗ ಫಸ್ಟು ಕನ್ವೆಕ್ಷನ್ ಮೈಕ್ರೋ ಕನ್ವೆನ್ಷನ್ ಅಂತಿರುತ್ತೆ, ಆ ಬಟನ್ನ ಒತ್ತಿ 180 ಡಿಗ್ರಿ ಸೆಲ್ಸಿಯಸ್ಸಿಗೆ ಸೆಟ್ ಮಾಡಿ 1 ನಿಮಿಷಕ್ಕೆ ಸೆಟ್ ಮಾಡಿ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಇದು ರೆಡಿಯಾಗಿದೆ. ನೋಡಿ, ನಾನು ಪ್ರಿಪೇರ್ ಮಾಡಿರುವಂಥ ಬ್ರೆಡ್ ಪಿಜ್ಜಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೆ, ಆ್ಯಂಡ್ ಟೇಸ್ಟಿಯಾಗೂ ಇದೆ. ನೋಡಿ, ನಾನು ಹೇಳ್ಕೊಟ್ಟಿರೋ ಬ್ರೆಡ್ ಪಿಜ್ಜಾ ರೆಸಿಪಿ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.